ತನ್ನ ದೊಡ್ಡಣ್ಣನ ಸ್ಥಾನವನ್ನು ಭಾರತ ಎಲ್ಲಾದರೂ ಕಿತ್ಕೊಂಡ್ಬಿಡುತ್ತಾ ಅನ್ನೋ ಭೀತಿ. ಭಾರತ ಎಲ್ಲರ ಜೊತೆಗೂ ಚೆನ್ನಾಗಿರೋದು ನೋಡಿದರೆ ಅಮೆರಿಕಕ್ಕೆ ಹೊಟ್ಟೆ ಉರಿ. ಭಾರತ ರಷ್ಯಾಕ್ಕೆ ಹೋಗಿ ಬಂದರೂ ಅಮೆರಿಕ ಟೆನ್ಷನ್ ಮಾಡ್ಕೊಳ್ಳುತ್ತೆ, ಭಾರತ ಉಕ್ರೇನ್ಗೆ ಹೋಗಿ ಬಂದರೂ ಅಮೆರಿಕ ಟೆನ್ಷನ್ ಮಾಡ್ಕೊಳ್ಳುತ್ತೆ. ಭಾರತ ಯಾವುದ್ರ ಬಗ್ಗೆ ತನ್ನ ಆಸಕ್ತಿ ತೋರಿಸಿದ್ರೂ ಕೂಡ ಅಮೆರಿಕಕ್ಕೆ ಟೆನ್ಷನ್ ಶುರು ಆಗಿಬಿಡುತ್ತೆ. ಇತ್ತೀಚೆಗೆ ನರೇಂದ್ರ ಮೋದಿ ಉಕ್ರೇನ್ಗೆ ಹೋಗಿ ಬಂದ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಟ್ವೀಟ್ ಮಾಡ್ತಾರೆ, ನಾನು ನರೇಂದ್ರ ಮೋದಿಯವ್ರ ಜೊತೆ ಮಾತಾಡಿದೆ. ಅವರ ರೀಸೆಂಟ್ ಪೋಲ್ಯಾಂಡ್ ಮತ್ತು ಉಕ್ರೇನ್ ಟ್ರಿಪ್ ಬಗ್ಗೆ, ಅವರು ಅಲ್ಲಿ ಕೊಟ್ಟಿರುವಂತಹ ಶಾಂತಿಯ ಸಂದೇಶ ಏನಿದೆ, ಶಾಂತಿಗೆ ಸಹಕಾರ ಕೊಡ್ತೀವಿ, ಶಾಂತಿಯನ್ನು ಬಯಸ್ತೀವಿ, ಹಾಗೆಯೇ ಮಾನವೀಯತೆಯ ನೆಲೆಯಲ್ಲಿ ನಾವು ಎಲ್ಲ ರೀತಿಯ ಸಪೋರ್ಟನ್ನು ಉಕ್ರೇನ್ ಕೊಡ್ತೀವಿ ಅಂತ ಹೇಳಿರುವಂಥದ್ದು ಅದು ಮೆಚ್ಚುವಂಥದ್ದು. ಹಾಗಾಗಿ ಈ ಸಂಬಂಧಗಳು, ನಮ್ಮ ಸಂಬಂಧಗಳು ಚೆನ್ನಾಗಿರ್ತವೆ ಅನ್ನುವ ಕಾರಣಕ್ಕೆ ನರೇಂದ್ರ ಮೋದಿ ಅವರನ್ನು ನಾನಿಲ್ಲಿ ಮೆಚ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಈ ಮೂಲಕ ರಷ್ಯಾಗೆ ಅಮೆರಿಕಾದವರು ಕೊಡುವಂತಹ ಒಂದು ಸಂದೇಶ ಅಂದರೆ, ಮೋದಿಯವರು ಉಕ್ರೇನ್ಗೆ ಹೋಗಿ ಬಂದಿದ್ದನ್ನು ನಾವು ಮೆಚ್ಕೋತಾ ಇದ್ದೀವಿ, ಅವ್ರಿಗೆ ಕೊಡ್ತಾ ಇರುವಂಥ ಸಹಾಯದ ಬಗ್ಗೆ ಭಾರತಕ್ಕೆ ನಾವು ಒಂದು ಶಾಬಾಸ್ ಹೇಳ್ತಾ ಇದ್ದೀವಿ, ಹಾಗಾಗಿ ನಾವು ಭಾರತದ ಜೊತೆ ನಾವು ಚೆನ್ನಾಗಿದ್ದೀವಿ, ನಾವು ರಷ್ಯಾವನ್ನು ವಿರೋಧಿಸ್ತೀವಿ, ಹಾಗಾಗಿ ಭಾರತ ರಷ್ಯಾ ಕ್ಲೋಸ್ ಆಗಿದ್ದರೆ ಈ ಅಮೆರಿಕಾಗೆ ಆಗೋದಿಲ್ಲ. ಭಾರತ ರಷ್ಯಾಕ್ಕೆ ಹೋಗ್ತಾರೆ. ಈಗ 1 ತಿಂಗಳ ಹಿಂದೆ ನರೇಂದ್ರ ಮೋದಿ ರಷ್ಯಾಕ್ಕೆ ಹೋದಾಗ ಅಮೆರಿಕ ಹಲವು ರೀತಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿತ್ತು. ಭಾರತದಲ್ಲಿ ಆಗ್ತಾ ಇರುವಂಥ ಆಂತರಿಕ ಸಂಘರ್ಷದ ಬಗ್ಗೆ ನಾವೊಂದು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಇದೆಲ್ಲ ಹೇಳಿಕೆಗಳನ್ನ ಅಮೆರಿಕ ಕೊಡುವಾಗ ನೀವು ನಿಮ್ಮದನ್ನು ನೋಡ್ಕೊಳ್ಳಿ, ನಿಮ್ಮ ದೇಶದಲ್ಲಿ ಆಗ್ತಿರೋ ಸಮಸ್ಯೆಗಳನ್ನು ನೋಡ್ಕೊಳ್ಳಿ, ನಾವು ನಮ್ಮದನ್ನು ನೋಡ್ಕೋತೀವಿ ಅಂತ ಜೈಶಂಕರ್ ಅಷ್ಟೇ ಖಾರವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದರು. ಈಗ ಭಾರತ ಉಕ್ರೇನ್ಗೆ ಹೋಗಿ ಬಂದ ಕೂಡಲೇ ಅಮೆರಿಕಾಗೆ ಖುಷಿ, ಯಾಕಂದರೆ ಉಕ್ರೇನ್ ಅಂದರೆ ಅದು ರಷ್ಯಾದ ವಿರೋಧಿ ರಾಷ್ಟ್ರ, ಹಾಗಾಗಿ ರಷ್ಯಾವನ್ನು ವಿರೋಧಿಸುವಂಥ ಉಕ್ರೇನ್ ಜೊತೆ ಭಾರತ ಚೆನ್ನಾಗಿದ್ದಾರೆ ಅಂತ ಹೇಳಿದರೆ, ನಾವು ಕೂಡ ಭಾರತವನ್ನು ಬೆಂಬಲಿಸ್ತೀವಿ, ಅವರೇನಾದರೂ ರಷ್ಯಾ ಪರವಾಗಿ ನಿಂತ್ಕೊಂಡ್ರೆ ನಾವು ಭಾರತನ ಕೆಂಗಣ್ಣಿಂದ ನೋಡ್ತೀವಿ, ಭಾರತದ ವಿರುದ್ಧ ಇರ್ತೀವಿ ಅನ್ನೋ ರೀತಿಯಲ್ಲಿ. ಆದರೆ ಭಾರತದ ವಿರುದ್ಧ ಇರೋಕ್ಕೂ ಆಗೋದಿಲ್ಲ ಇವ್ರಿಗೆ, ಯಾಕೆಂದರೆ ಭಾರತ ಕೂಡ ಈಗ ತುಂಬ ಸ್ಟ್ರಾಂಗ್ ಆಗಿ ಬೆಳೆದಿದೆ. ಭಾರತ G20 ಶೃಂಗದಲ್ಲಿ ಆಫ್ರಿಕನ್ ಯೂನಿಯನನ್ನು ಜೊತೆಗೆ ಸೇರಿಸ್ಕೊಂಡಾಗ 55 ರಾಷ್ಟ್ರಗಳು ಭಾರತದ ಒಂದು ಆ G20ಯಲ್ಲಿ ದೆಹಲಿಯಲ್ಲಿ ನಡೆದಂಥ ಸಮಿಟಲ್ಲಿ ಭಾರತ ನಮ್ಮ ಜೊತೆ ನಿಂತಿದ್ದಕ್ಕೆ ನಮಗೆ ಕಣ್ಣು ತುಂಬಿ ಬಂದಿದೆ ಅಂತ ಆಫ್ರಿಕನ್ ಯೂನಿಯನ್ನ ಪ್ರೆಸಿಡೆಂಟ್ ಹೇಳಿದರು. ಭಾರತ ಕೂಡ ಸೂಪರ್ ಪವರ್ ಆಗಿದೆ, ಭಾರತ ಕೂಡ ಅಮೆರಿಕ, ಚೀನಾ, ರಷ್ಯಾದ ಮಟ್ಟಿಗೆ ಅದಾಗಲೇ ಬೆಳೆದಿದೆ, ಭಾರತ ಒಂದು ಸೂಪರ್ ಪವರ್ ಅಂತ ಅವರು ಹೇಳಿದರು. ಭಾರತದ ಪ್ರಧಾನಮಂತ್ರಿಯ ಕಾಲಿಗೆ ಬಿದ್ದರೂ ಇನ್ನೊಂದು ದೇಶದ ಪ್ರಧಾನಿ ಅಂದರೆ ಯೋಚನೆ ಮಾಡಿ. ಆಫ್ರಿಕನ್ ಯೂನಿಯನ್ ಅಧ್ಯಕ್ಷರು ಅಷ್ಟರ ಮಟ್ಟಿಗೆ ಕಣ್ಣೀರು ಹಾಕ್ತಾ ಮೋದಿಯನ್ನು ಅಪ್ಕೊಳ್ತಾರೆ ಅಂದರೆ, ಭಾರತವನ್ನು ಎತ್ತರದ ಸ್ಥಾನದಲ್ಲಿ ಆಫ್ರಿಕನ್ ರಾಷ್ಟ್ರಗಳು ನೋಡ್ತಾ ಇವೆ. ಯುರೋಪಿಯನ್ ರಾಷ್ಟ್ರಗಳಿಗೆ ಇದು ಸ್ವಲ್ಪ ಹೊಟ್ಟೆ ಕಿಚ್ಚು. ಇದು UK-ಗಾಗಲಿ ಅಥವಾ ಫ್ರಾನ್ಸ್ಗಾಗಲಿ, ಜರ್ಮನಿಗಾಗಲಿ, ಬೇರೆ ಬೇರೆ ರಾಷ್ಟ್ರಗಳಿಗೆ ಭಾರತನ ಬೆಳೀತಾ ಇದೆಯಲ್ಲ, ಈ ಅಮೆರಿಕನ್ ರಾಷ್ಟ್ರಗಳಿಗೆ ಅವರಿಗೆಲ್ಲ ಏನು ಅಂತ ಹೇಳಿದರೆ, ಭಾರತನ ಹೇಗಾದರೂ ಮಾಡಿ ಸ್ವಲ್ಪ ಜಗಬೇಕು ಕೆಳಗಡೆಗೆ ಅಂತ. ಆದರೆ ಮೋದಿಯ ರಾಜತಾಂತ್ರಿಕ ನಡೆಗಳಿದೆಯಲ್ಲ, ಅದು ಸಖತ್ತಾಗಿರುತ್ತೆ. ಅವರು ರಷ್ಯಾಗೆ ಹೋಗಿ ಬಂದು 1 ತಿಂಗಳಲ್ಲೇ ಉಕ್ರೇನಿಗೆ ಕೂಡ ಹೋಗ್ತಾರೆ. ರಷ್ಯಾದಲ್ಲಿ ಏನನ್ನ ಚರ್ಚೆ ಮಾಡ್ತಾರೋ, ಉಕ್ರೇನ್ನಲ್ಲಿ ಹೋಗಿ ರಷ್ಯಾ ಏನೆಲ್ಲ ದಾಳಿ ಮಾಡಿದಾಗ ಏನೆಲ್ಲ ಸಮಸ್ಯೆಗಳಾಯಿತೋ ಅದಕ್ಕೆ ಸಾಂತ್ವನ ಹೇಳಿ ಅಲ್ಲಿಗೆ ಮಾನವೀಯ ಸಹಾಯವನ್ನು ಕೊಟ್ಟು, ನಾನು ಉಕ್ರೇನ್ಗೆ ಹೋದಾಗ ಇದನ್ನು ಮಾಡಿದ್ದೀನಿ, ಈ ರೀತಿ ಮಾತಾಡಿದ್ದೀನಿ, ಸೊ ಹಾಗಾಗಿ ಶಾಂತಿ ಸ್ಥಾಪನೆಯೇ ನಮ್ಮ ಉದ್ದೇಶ ಅಂತ ರಷ್ಯಾದ ವ್ಲಾಡಿಮಿರ್ ಪುಟಿನ್ಗೆ ಕಾಲ್ ಮಾಡ್ತಾರೆ. ಅಲ್ಲಿ ವ್ಲಾಡಿಮಿರ್ ಝೆಲೆನ್ಸ್ಕಿ ಅವ್ರ ಜೊತೆ ಕೂಡ ಚೆನ್ನಾಗಿ ಮಾತಾಡಿ ಅವರ ಹೆಗಲ ಮೇಲೆ ಕೈ ಇಟ್ಟು, ದೊಡ್ಡಣ್ಣನ ಥರ ಅವರ ಹೆಗಲ ಮೇಲೆ ಕೈ ಇಟ್ಟು ಅವರ ಹೆಗಲಿಗೆ ಒಂದು ಆ ನಡೆಯಲ್ಲಿ ಗೊತ್ತಾಗುತ್ತೆ ನರೇಂದ್ರ ಮೋದಿ ಅವರ ನಡೆ, ಅವರು ವ್ಲಾಡಿಮಿರ್ ಝೆಲೆನ್ಸ್ಕಿ ಅವ್ರನ್ನ ಒಂದು ಟ್ರೀಟ್ ಮಾಡಿದ ರೀತಿ ನೋಡಿದರೆ, ಒಬ್ಬ ಸ್ವಲ್ಪ ವೀಕ್ ಆಗಿರುವಂತಹ, ಒಬ್ಬ ಕಷ್ಟದಲ್ಲಿರುವಂಥ ವ್ಯಕ್ತಿಯನ್ನು ಸಮಾಧಾನ ಪಡಿಸೋ ರೀತಿ. ಹಾಗೆಯೇ ರಷ್ಯಾದ ಅಧ್ಯಕ್ಷ, ಅಮೆರಿಕದ ಅಧ್ಯಕ್ಷರು ಬಂದಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಅವ್ರನ್ನ ಹಗ್ ಮಾಡಿಕೊಂಡು ಅವರ ಬೆನ್ನು ತಟ್ಟುವಂಥ ರೀತಿ. ಅಂದ್ರೆ ನಾವೇನು ಭಾರತ ಫುಲ್ಲು ಕುಗ್ಗಿ ಎಲ್ಲರನ್ನೂ ನಾವೇನೋ ತುಂಬ ಕೆಳಗಿರುವಂಥ ಪರಿಸ್ಥಿತಿಯಲ್ಲಿದ್ದೀವಿ, ನಾವು ಅವ್ರ ಮುಂದೆ ತಲೆ ಬಾಗ್ತೀವಿ ಅನ್ನೋದೆಲ್ಲ ಏನೂ ಇಲ್ಲ. ನಾವು ಕಣ್ಣಿಗೆ ಕಣ್ಣಿಟ್ಟು ನೋಡ್ತೀವಿ,
ನಾವು ಭಾರತ ಈಗ ತುಂಬ ಸ್ಟ್ರಾಂಗ್ ಆಗಿ ಬೆಳೆದಿದ್ದೀವಿ, ಅದನ್ನು ಯಾವತ್ತಿಗೂ ಕೂಡ ಉಳಿಸ್ಕೊಳ್ತೀವಿ ಅನ್ನೋ ರೀತಿಯ ನರೇಂದ್ರ ಮೋದಿ ನಡೆನೇ ಅವ್ರನ್ನ 3ನೇ ಬಾರಿ ಪ್ರಧಾನಿ ಮಾಡಿರೋದು ಅನ್ನೋದು ಚರ್ಚೆ ಆಗುವಂಥ ಭಾಳ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಅಮೆರಿಕ ಭಾರತ ಎಲ್ಲಿ ಹೋದರೂ ಕೂಡ ತಲೆ ಕೆಡಿಸ್ಕೊಳ್ಳುತ್ತೆ. ಹಾಗಂತೇಳಿ ಅದಕ್ಕೆ ವಿರೋಧಿಸೋಕ್ಕೂ ಆಗಲ್ಲ, ವಿಧಿ ಇಲ್ಲ. ವಿರೋಧಿಸಿದ್ರೆ ವಿಧಿ ಇಲ್ಲ, ವಿರೋಧಿಸಿದ್ರೆ ಭಾರತದ ವಿರೋಧ ಕಟ್ಕೊಳ್ಳೋಕ್ಕೂ ಅವ್ರಿಗೆ ಆಗಲ್ಲ. ಭಾರತದ ಪರವಾಗಿನೇ ಮಾತಾಡಬೇಕು. ಇನ್ನು ಅಮೆರಿಕ ಚುನಾವಣೆಗಳು ನಡೀತಾ ಇರುವಾಗಂತೂ ಕಮಲಾ ಹ್ಯಾರಿಸ್ ಅಲ್ಲಿನ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಾರೆ. ಕಮಲಾ ಹ್ಯಾರಿಸ್ ಭಾರತ ಮೂಲದವರು. ಹಾಗಾಗಿ ಅಲ್ಲಿ ಹಿಂದೂಗಳ ಎಲ್ಲ ಹಬ್ಬಗಳಿಗೆ ಒಂದೊಂದಾಗಿ ರಜೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಹೇಗೆ UK ಲಂಡನ್ನಲ್ಲಿ ಪ್ರಧಾನಿ ಭಾರತ ಮೂಲದವರು ಪ್ರಧಾನಿ ಆದ ಮೇಲೆ ಅಲ್ಲಿ ಸಿಕ್ಕಂಥ ಒಂದು ಏನು ಗೌರವ ಇತ್ತಲ್ಲ ಭಾರತಕ್ಕೆ, ಭಾರತದ ದೀಪಾವಳಿ ಗಣೇಶೋತ್ಸವ ಹಬ್ಬಗಳನ್ನು 10 ಡೌನಿಂಗ್ ಸ್ಟ್ರೀಟ್ನಲ್ಲಿ ಆಚರಣೆ ಮಾಡಿದರು. ಆ ರೀತಿ ಭಾರತ ತನ್ನ ಘನತೆಯನ್ನು ವಿಶ್ವಮಟ್ಟದಲ್ಲಿ ಹೆಚ್ಚಿಸಿಕೊಳ್ತಾ ಇದೆ. ಇದು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ, ದೊಡ್ಡಣ್ಣ ಅನಿಸ್ಕೊಂಡುವಂಥ ರಾಷ್ಟ್ರಗಳಿಗೆ ತಲೆನೋವಾಗಿದೆ. ಭಾರತ ತಮ್ಮ ಮಟ್ಟಕ್ಕೆ ಬೆಳೆದು ನಿಂತಿದೆ. ಈಗ ಭಾರತವನ್ನು ಹಿಂದುಳಿದ ರಾಷ್ಟ್ರ ಅಥವಾ ಭಾರತ ನಮ್ಮ ಮಾತನ್ನು ಕೇಳುತ್ತೆ ಅಂತ ಅನ್ನೋ ಹಾಗೆ ಇಲ್ಲ. ಈಗ ಭಾರತಕ್ಕೆ ನಾವು ಕೂಡ ಸಮನಾದ ಗೌರವ ಕೊಡಬೇಕು, ಸೆಂಟ್ರ್ ಸ್ಟೇಜನ್ನು ಕೊಡಬೇಕು. ಯಾಕೆಂದರೆ ಭಾರತ ಎಲ್ಲರ ಜೊತೆ ಒಳ್ಳೆಯ ಸಂಬಂಧವನ್ನು ಉಳಿಸ್ಕೊಳ್ಳುತ್ತೆ, ಕಾಪಾಡುತ್ತೆ. ಹಾಗಾಗಿ ಭಾರತದ ನಡೆಯನ್ನು ಈಗ ಎಲ್ಲ ರಾಷ್ಟ್ರಗಳು ಗಮನಿಸ್ತವೆ. ಭಾರತದ ನಡೆಯ ಬಗ್ಗೆ ಎಚ್ಚರಿಕೆಯಿಂದ ಇರ್ತವೆ. ಮೊನ್ನೆ ಮೋದಿಯ ಉಕ್ರೇನ್ ಭೇಟಿಯನ್ನು ನೋಡಿದ್ರೇ ಗೊತ್ತಾಗುತ್ತೆ ಮೋದಿ ಎಷ್ಟರ ಮಟ್ಟಿಗೆ ಅಲ್ಲಿ ಭಾರತದ ಒಂದು ಘನತೆಯನ್ನು ಮತ್ತಷ್ಟು ಎತ್ತಿ ಹಿಡಿದ್ರು ಅನ್ನೋದು. ಎಲ್ಲೂ ಕೂಡ ರಷ್ಯಾಕ್ಕೆ ವಿರೋಧ ಆಗದಂತೆ, ಯಾಕೆಂದರೆ ರಷ್ಯಾ ತನ್ನ ಪರಮಾಪ್ತ ರಾಷ್ಟ್ರ ಅನ್ನೋದು ಗೊತ್ತು. ಆದರೆ ಉಕ್ರೇನ್ಗೆ ಭೇಟಿ ಹಿಂದಿನ ರಾಷ್ಟ್ರಗಳು, ಹಿಂದಿನ ಸರ್ಕಾರಗಳು ತನ್ನ ಪರಮಾಪ್ತ ರಾಷ್ಟ್ರ ಏನಿತ್ತು ಅದನ್ನು ಓಲೈಸೋದಕ್ಕೋಸ್ಕರ ಅದರ ವಿರೋಧಿ ರಾಷ್ಟ್ರಕ್ಕೆ ಭೇಟಿಯನ್ನೇ ಕೊಡ್ತಾ ಇರಲಿಲ್ಲ. ಹಾಗಾಗ್ಬಿಟ್ಟಿತ್ತು ಮನಮೋಹನ್ ಸಿಂಗ್ ಸರ್ಕಾರ, ಅದರ ಹಿಂದಿನ ಸರ್ಕಾರಗಳು. ಆದರೆ ಮೋದಿ ರಷ್ಯಾಕ್ಕೂ ಭೇಟಿ ಕೊಡ್ತಾರೆ, ಉಕ್ರೇನ್ಗೂ ಭೇಟಿ ಕೊಡ್ತಾರೆ. ನಾವು ಬೆಳೆದಿದ್ದೀವಿ ರೀ, ನಮ್ಗೆ ಇವಾಗ ಎಲ್ಲರೂ ಬೇಕು, ಎಲ್ರಿಗೂ ನಾವು ಬೇಕು. ಹಾಗಾಗಿ ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಅವ್ರು ಬರ್ತಾರೆ, ಇವ್ರು ಹೋಗ್ತಾರೆ ಅನ್ನೋ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ಬೆಳೆದಿರುವಂಥ ಭಾರತದ ಬಗ್ಗೆ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಒಂದು ಕುತೂಹಲದ ಕಣ್ಣಿಂದ ನೋಡ್ತಾ ಇದ್ದಾವೆ. ಭಾರತದ ಬೆಳವಣಿಗೆ ಕೆಲವು ರಾಷ್ಟ್ರಗಳಿಗೆ ಹೊಟ್ಟೆ ಕಿಚ್ಚನ್ನು ಮೂಡಿಸಿದ್ರೆ, ನಾನು ಹೇಳಿದಾಗೆ ಈ ಯುರೋಪಿಯನ್ ರಾಷ್ಟ್ರಗಳಿಗೆ, ಅಮೆರಿಕಾ ರಾಷ್ಟ್ರಗಳಿಗೆ ಒಂದಷ್ಟು ಹೊಟ್ಟೆ ಕಿಚ್ಚಿದ್ರೆ, ಬೇರೆ ರಾಷ್ಟ್ರಗಳು ಭಾರತವನ್ನು ಎರಡೂ ಕೈಯಿಂದ ಬಾಚಿ ತಬ್ಬಿಕೊಳ್ತಾ ಇವೆ. ಭಾರತದಂಥ ಒಂದು ಯಾವುದೇ ಕಡೆಗೆ ವಾಲದಂಥ, ಆ ಕಡೆ ಅಮೆರಿಕಾ, ಈ ಕಡೆ ರಷ್ಯಾ, ಕಮ್ಯುನಿಸ್ಟ್ ರಷ್ಯಾ, ಚೈನಾ ಅಥವಾ ಈ ಕಡೆ ಅಮೆರಿಕಾದ ರೀತಿಯ ರಾಷ್ಟ್ರಗಳಿಗೆ ವಾಲದೇ ಇರುವಂಥ ಒಂದು ಎಲ್ಲ ಕಡೆಗೂ ಸ್ಪಂದಿಸುವಂಥ, ಎಲ್ಲರ ಜೊತೆಗೂ ಚೆನ್ನಾಗಿರುವಂಥ ಒಂದು ರಾಷ್ಟ್ರ ಬೇಕಾಗಿತ್ತು ಅನ್ನೋದು ಬೇಡಿಕೆಯಾಗಿತ್ತು. ಈಗ ಭಾರತ ಆ ಮಟ್ಟಿಗೆ ಬೆಳೀತಾ ಇರುವಂಥದ್ದು ಹಿಂದುಳಿದ ರಾಷ್ಟ್ರಗಳಿಗೆ, ಹಿಂದುಳಿದಂಥ ದೇಶಗಳಿಗೆ ಭಾರತ ಒಂದು ಭರವಸೆ, ಆಶಾಕಿರಣ ಥರ ಆಗಿದೆ. ಇದನ್ನು ನಾವು ಕೊರೋನಾ ಸಂದರ್ಭದಲ್ಲಿ ಕೂಡ ನೋಡಿದ್ವಿ. 100ಕ್ಕಿಂತ ಹೆಚ್ಚು ರಾಷ್ಟ್ರಗಳಿಗೆ ಉಚಿತವಾಗಿ ವ್ಯಾಕ್ಸಿನನ್ನು ಕೊಟ್ಟು ಭಾರತ ನಿಜವಾದ ಆಪತ್ತು ಬಾಂಧವ ಆಯಿತು. ಹಾಗಾಗಿ ಭಾರತದ ಒಂದು ಘನತೆ ಈಗ ವಿಶ್ವಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದು ಈ ಟ್ವೀಟ್ಗಳನ್ನು ನೋಡಿದಾಗ, ಪುಟಿನ್ ಅವರು, ಜೋ ಬೈಡೆನ್, ಅಮೆರಿಕ, ರಷ್ಯಾದ ಅಧ್ಯಕ್ಷರುಗಳು ಮಾಡುವಂಥ ಒಂದು ಏನು ಭಾರತದ ಬಗ್ಗೆ ಆಡುವಂಥ ಮಾತುಗಳು, ತೋರಿಸುವಂಥ ಒಂದು ವರ್ತನೆಯಲ್ಲಿ ಕಾಣಿಸ್ತಾ ಇದೆ.